ಹಾಯ್ ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ನಾಗರಾಜ್ ಸುಂದರ್. ಓಕೆ, ಇಂಗ್ಲಿಷ್ ಬಾಯ್ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ. ಈ ಒಂದು ವಿಡಿಯೋ ಒಳಗೆ ಏನು ನೋಡೋಣ ಅಂದ್ರೆ, ಎಕ್ಸಾಮ್ಗಳಿಗೆ ನೀವು ಬರಿತಕ್ಕಂಥ ಎಕ್ಸಾಮ್ಗಳಿಗೆ ಯಾವ ರೀತಿಯಾಗಿರ್ತಕ್ಕಂತಹ ವೊಕ್ಯಾಬುಲರಿಗಳನ್ನು ಕೇಳ್ತಾರ ಅಂತಕ್ಕಂಥದ್ದನ್ನ ಈ ಒಂದು ವಿಡಿಯೋ ಒಳಗೆ ಏನು ಮಾಡೋಣ, ಡಿಸ್ಕಸ್ ಮಾಡೋಣ. ಹೌದಾ? ವೊಕ್ಯಾಬುಲರಿ ಅಂದಾಗ ನಮಗೆ ಫಸ್ಟ್ ಬರ್ತಕ್ಕಂಥದ್ದು ಯಾವುದು? ಸಿನೋನಿಮ್ಸು, ಒಂದು ಆಂಟೋನಿಮ್ಸು. ಓಕೆ, ಅದೇ ರೀತಿಯಾಗಿ ಇವೆರಡು ಹೆಚ್ಚಿಗೆ ನಿಮಗೆ ಮಾರ್ಕ್ಸ್ ಅನ್ನ ತಂದು ಕೊಡ್ತಕ್ಕಂಥವು ಸಿನೋನಿಮ್ಸ್ ಮತ್ತು ಆಂಟೋನಿಮ್ಸ್. ಇದನ್ನ ಬಿಟ್ರ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಒಂದು ಬರ್ತದ, ಇಡಿಯಮ್ಸ್ ಅಂಡ್ ಫ್ರೇಸಸ್ ಒಂದು ಬರ್ತದ, ಸಮ್ಟೈಮ್ಸ್ ಮಿಸ್ಪೆಲ್ಟ್ ವರ್ಡ್ಸ್ಗಳು ಎಕ್ಸಾಮ್ಗಳಿಗೆ ಬರ್ತವೆ. ಹೌದಾ? ಇದ್ರ ಮೇಲೆ ಎಲ್ಲಾ ಕ್ವಶನ್ ಒಂದೊಂದು ಕೇಳಿದ್ರೆ 5 ಕ್ವಶನ್ ಆಗ್ತಾವ. ಇಂಟು 2 ಮಾರ್ಕ್ಸ್ ಅಂದ್ರೆ 10 ಕ್ವಶನ್, 10 ಮಾರ್ಕ್ಸ್ ನಿಮಗೇನಲ್ಲಿ ರೀಚ್ ಆಗ್ತದೆ. ಓಕೆ, ಈ 10 ಮಾರ್ಕ್ಸ್ ಅನ್ನ ಯಾವ ರೀತಿ ಸ್ಟಡಿ ಮಾಡಿದ್ರೆ ತಗೊಳ್ಬಹುದು ಅಂದ್ರೆ, ಎವ್ರಿ ಡೇ ಪ್ರಾಕ್ಟೀಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಎವ್ರಿ ಡೇ ಪ್ರಾಕ್ಟೀಸ್ ಆಗಬೇಕು. ಹೌದಾ? ಪ್ರತಿಯೊಂದಕ್ಕೂ ಇಲ್ಲಿ 5, ಇಲ್ಲಿ 5, ಇಲ್ಲಿ 5, 5, 5, ಟೋಟಲ್ 25 ವರ್ಡ್ಸ್ಗಳನ್ನ ಡೇ ಬೈ ಡೇ ಏನು ಮಾಡ್ತಾ ಹೋಗ್ಬೇಕು, ಸ್ಟಡಿ ಮಾಡ್ತಾ ಹೋಗ್ಬೇಕು, ಸಾಲ್ವ್ ಮಾಡ್ತಾ ಹೋಗ್ಬೇಕು. ಅಂದಾಗ ಮಾತ್ರ ನಿಮಗೆ ಏನಾಗ್ತೈತಿ, ಬಹಳಷ್ಟು ವೊಕ್ಯಾಬ್ನೊಂದಿಗೆ ಸಾಗಲಿಕ್ಕೆ ಹೆಲ್ಪ್ ಆಗ್ತೈತಿ. ಓಕೆ, ಅದರ್ವೈಸ್ ಏನು ಫೇಸ್ ಮಾಡ್ಬೇಕಾಗ್ತದೆ? ಸ್ಟ್ರಗಲ್ ಫೇಸ್ ಮಾಡಿ. ಎಸ್, 10 ಮಾರ್ಕ್ಸ್ ಅಂದ್ರೆ ಸುಲಭ ಅಲ್ರಿ. ಎಲ್ಲೋ ಬರ್ತಾವೆ ಎಲ್ಲೋ ಹೋಗ್ತಾವ ಅನ್ನೋಲ್ಲ. 10 ಮಾರ್ಕ್ಸ್, 1 ಮಾರ್ಕ್ಸು 2 ಮಾರ್ಕ್ಸು ನೆಗ್ಲೆಕ್ಟ್ ಮಾಡಬಹುದು. 10 ಮಾರ್ಕ್ಸ್ ನೆಗ್ಲೆಕ್ಟ್ ಮಾಡಕ್ ಬರಂಗಿಲ್ಲ. ಓಕೆ, ಎಸ್, ಹಂಗಿದ್ರೆ ಈ ವಿಡಿಯೋ ಒಳಗೆ ನಾವೇನ್ ಮಾಡೇವ ಅಂದ್ರೆ, ನೋಡಿಲ್ಲ ಒಂದು ವರ್ಲ್ಡ್ ಅನ್ನ. ಓಕೆ, ಎಲ್ಲ ರಿಪೀಟೆಡ್ ವರ್ಡ್ಸ್ ಅದಾವ. ವಿಡಿಯೋ ಮಾಡ್ಲಿಕ್ಕೆ ಮುಖ್ಯ ಕಾರಣ ಏನಂದ್ರೆ ಎಲ್ಲ ರಿಪೀಟೆಡ್ ವರ್ಡ್ಸ್. ಓಕೆ, ನೀವು ಯಾವುದೇ SSC GD MTS HSL ಕ್ವಶನ್ ಪೇಪರ್ ತೆಗೆದು ನೋಡ್ರಿ, ಲಾಸ್ಟ್ 2-3 ಇಯರ್ಸ್ ಒಳಗೆ ಇವು ವರ್ಡ್ಸ್ಗಳು ನಿಮಗೆ ಸಿಗ್ತಾವ. ಓಕೆ, ಸಿಗ್ತಾವ ಅಂದಾಗ ಈ ವರ್ಡ್ಸ್ ಗಳನ್ನ ಒಂದೇ ವರ್ಡ್ಸ್ ಜೊತೆಗೆ ಒಂದೇ ಮೀನಿಂಗ್ ತಿಳ್ಕೊಂಡು ಒಂದೇ ಆಂಟೋನಿಮ್ ತಿಳ್ಕೊಂಡ್ರೆ ಅಲ್ಲ. ಹೌದಾ? ಅದಕ್ಕೆ ನಾವೇನ್ ಮಾಡೀವಿ, ಡಿವೈಡೆಡ್. ಒಂದೋದ್ರ ಕನ್ನಡ ಮೀನಿಂಗು ಅದ. ಹೌದಾ? ಅದ್ರ ಬಗ್ಗೆ ಸಿನೋನಿಮ್ಸ್ಗಳು ಬರ್ತಾವ, ಆಂಟೋನಿಮ್ಸ್ಗಳು ಬರ್ತಾವ. ಯಾವ ರೀತಿಯಾಗಿರ್ತಕ್ಕಂಥವು ಅದಾವ, ಏನದ ಈ ಒಂದು ವಿಡಿಯೋ ಒಳಗ ಡಿಸ್ಕಸ್ ಮಾಡೋಣ. ಓಕೆ, ಎಸ್, ಹಂಗಿದ್ರೆ ಬರ್ರಿ. ಒಂದೇ ವರ್ಡ್ ಯಾವ್ದೈತೆ ಅಂದ್ರೆ ಸ್ಲೆಂಡರ್ ಅಂತಕ್ಕಂಥ ವರ್ಡ್ ಐತಿ. ಓಕೆ, ಸ್ಲೆಂಡರ್ ಬೇರೆ. ಈ ನೀವೇನ್ ತಿಳ್ಕೊಳ್ಬೇಕಂದ್ರ, ಇಲ್ಲಿ ಏನಾಕೈತಿ, ಸ್ಲೆಂಡರ್ ಅಂತಕ್ಕಂಥದ್ದು ಬೇರೆ ಮತ್ತು ಸ್ಪ್ಲೆಂಡರ್ ಅಂತಕ್ಕಂಥದ್ದು ಒಂದು ಬರ್ತೈತಿ. ಓಕೆ, ಈ ಸ್ಪ್ಲೆಂಡರ್ ಅಂದ್ರೆ ಗಾಡಿ ಸ್ಪ್ಲೆಂಡರ್ ಅಲ್ಲ. ಸ್ಪ್ಲೆಂಡರ್ ಅಂದ್ರೆ ದಟ್ ಹ್ಯಾವ್ ಅ ಡಿಫರೆಂಟ್ ಮೀನಿಂಗ್ ಅಂತಕ್ಕಂಥ. ಓಕೆ, ಸ್ಪ್ಲೆಂಡರ್ಗೂ ಮತ್ತು ಸ್ಲೆಂಡರ್ಗೂ ಡಿಫರೆಂಟ್ ಅದ. ಎಸ್, ಇದು ಏನೈತಿ ಅಂತಕ್ಕಂಥದ್ದನ್ನ ನೋಡೋಣ. ಈಗ ಈ ಸ್ಲೆಂಡರ್ ಅಂದ್ರೆ ಏನ್ರಿ? ಸಣ್ಣಗಿರುವ ತೆಳ್ಳಗಿನ ಅಂತಕ್ಕಂಥದ್ದು ಹೇಳಕತ್ತ. ಓಕೆ, ಎಸ್, ಅಂದ್ರೆ ಏನಿರ್ತೈತಿ, ಈ ಸ್ಲೆಂಡರ್ ಸಣ್ಣಗಿರುವ ತೆಳ್ಳಗಿರುವ ಅಂದಾಗ ಇದು ಡಿಫರೆಂಟ್ ಬೇರೆ, ಸಣ್ಣಗಿರೋದು ಬೇರೆ. ಅದೇ ಏನ್ರಿ, ವೀಕ್ ಆಗಿರೋದು ಬೇರೆ. ಓಕೆ, ವೀಕ್ ಆಗಿರೋದು ಬೇರೆ. ಇದು ವೀಕ್ ಅಂತಕ್ಕಂಥದ್ದು ಬಂದಾಗ ಏನೇನು ಹೇಳ್ಬೋದು ನೀವು? ಫೀಬಲ್ ಅನ್ಬೋದು, ಪ್ರೆಗೈಲ್ ಅನ್ಬೋದು. ಹೌದಾ? ಆಮೇಲೆ ಏನ್ ಅನ್ಬೋದ್ರಿ? ವೀಕರ್ ಅನ್ಬೋದು. ಈ ರೀತಿಯಾಗಿರ್ತಕ್ಕಂಥ ಫ್ರೇಲ್ ಅನ್ಬೋದು. ಇವೆಲ್ಲ ಈ ವೀಕ್ ಬೇರೆ. ಬಟ್ ಇದು ಸಣ್ಣಗಿರುವ ಅಂದ್ರೆ ಏನ್ರಿ? ಎಕ್ದಮ್ ಲಿಟಲ್ ಅಂತಕ್ಕ. ಓಕೆ, ಸಣ್ಣದು, ದೊಡ್ಡದು, ಸಣ್ಣದು. ಹಂಗಿದ್ರೆ ಸಿನೋನಿಮ್ ಏನಾಗ್ತಾವ ಅಂತ ನೋಡ್ರಿ, ಇಲ್ಲೇ ಸ್ಲಿಮ್ ಅಂತಕ್ಕಂಥದ್ದು. ಓಕೆ, ಬಡಕಿರ್ತದೆ, ಸ್ಲಿಮ್ ಇರೋದು. ತಿನ್. ಓಕೆ, ತಿನ್ ಅಂಡ್ ಥಿಕ್ ಅಂತಕ್ಕಂಥದ್ದು ಬರ್ತದೆ. ಮೈ ಫ್ರೆಂಡ್ ಈಸ್ ಆಲ್ವೇಸ್ ಇನ್ ಅಂಡ್ ಥಿಕ್ ಅಂಡ್ ಥಿನ್ ಟೈಮ್ಸ್ ಅಂದ್ರೆ ಕೆಟ್ಟ ಮತ್ತು ಒಳ್ಳೆಯ ಸಮಯದಲ್ಲಿ ನನ್ನ ಫ್ರೆಂಡ್ ಜೊತೆ ಇದ್ದ ಅಂತಕ್ಕಂಥದನ್ನ ಇಡಿಯಮ್ಸ್ ಅಂಡ್ ಫ್ರೇಸಸ್ ಒಳಗೆ ನಾವೇನ್ ಮಾಡ್ತೀವಿ, ಅದನ್ನ ಸ್ಟಡಿ ಮಾಡ್ತೀವಿ. ಹೌದಾ? ನೆಕ್ಸ್ಟ್ ಲೀನ್ ಅಂತಕ್ಕಂಥದ್ದು ಬರ್ತದ. ಹೌದಾ? ಲೀನ್ ಅಂತಕ್ಕಂಥದ್ದು ಬರ್ತದ. ಅದೇ ರೀತಿಯಾಗಿ ಸ್ವೆಲಿಟ್ ಅಂತಕ್ಕಂಥದ್ದು ಬರ್ತದ ಮತ್ತು ಸ್ಕಿನಿ ಅಂತಕ್ಕಂಥದ್ದು. ಓಕೆ, ಎಸ್, ಇವೆಲ್ಲ ಏನ್ರಿ ಅದಕ್ಕೆ ಉದಾಹರಣೆ? ಸಣ್ಣಗಿರೋದು, ಬಡಕಿರೋದು, ತೆಳ್ಳಗೆ ಇರೋದಕ್ಕೆ ಉದಾಹರಣೆ ಆಗ್ತದೆ. ನೆಕ್ಸ್ಟ್ ಈ ತರ ಅಪೋಸಿಟ್ ಏನ್ ಬರ್ತದೆ ಅಂದ್ರೆ ತಿಕ್ ಅಂತ ಬರ್ತದೆ. ಈ ತಿನ್ ಅಂತಕ್ಕಂಥದ್ದು ಬಂದಾಗ ಯಾವಾಗಲೂ ತಿಳ್ಕೊಂಡ್ಬಿಡ್ರಿ, ತಿಕ್ ಅನ್ನೋದು ಅಪೋಸಿಟ್. ಓಕೆ, ಪ್ಯಾಟ್ ದಪ್ಪಗಿರೋದು, ಸ್ಟೌಟ್ ಚಬ್ಬಿ ಆಗಿರೋದು. ಚಬ್ಬಿ ಅಂದ್ರೆ ಗುಂಡು ಇರೋದು. ಓಕೆ, ಬಲ್ಕಿ ಸ್ಕಿನ್ ಬಲ್ಕ್ ಮಾಡೋದು ಅಂತಾರ, ಗೊತ್ತೈತ್ರಿ? ಓಕೆ, ಸ್ಲಿಮ್ ಇತ್ತಂದ್ರೆ ಅದನ್ನ ಏನ್ ಮಾಡ್ತಾರ, ಜಿಮ್ ಹೋಗ್ತಾರಲ್ಲ ಅವ್ರ, ಬಲ್ಕ್ ಮಾಡ್ತಾರ. ಬಲ್ಕ್ ಈಸ್ ನಥಿಂಗ್ ಬಟ್ ಹ್ಯೂಜ್. ಓಕೆ, ದೊಡ್ಡದು. ಮತ್ ನೋಡ್ರಿ, ಇದನ್ನ ಹೇರಳ ವಿರಳಕ್ಕೆ ಹೋಲ್ಸಕ್ ಹೋಗ್ಬೇಡ್ರಿ. ಅಬಂಡಂಟು ಮತ್ತು ಸ್ಕೇರ್ ಸಿಟಿ ಹೋಲ್ಸಕ್ ಹೋಗ್ಬೇಡ್ರಿ. ಅದು ಬೇರೆ, ಇದು ಬೇರೆ. ಓಕೆ, ಸ್ಲೆಂಡರ್ ಇಸ್ ಡಿಫರೆಂಟ್, ಅಬಂಡಂಟ್ ಇಸ್ ಡಿಫರೆಂಟ್. ಓಕೆ, ಇದು ಅರ್ಥ ಆಗಕತ್ತಲ್ರಿ ಯಾವ ರೀತಿಯಾಗಿರ್ತಕ್ಕಂಥ ವರ್ಕ್ ಆಗ್ತಾವ ಅನ್ನೋದು. ಓಕೆ, ನೆಕ್ಸ್ಟ್ ನೋಡಿ, ಫೆಟಲ್ ಅಂತಕ್ಕಂಥದ್ದು. ಓಕೆ, ಸರ್, ನಾವು ಈ ಫೆಟಲ್ ಅಂತಕ್ಕಂಥದ್ದು ನೋಡಿದಾಗ ಈಗ ಒಬ್ಬ ಮನುಷ್ಯ ಫೇಟ್ ಅಂತಕ್ಕಂಥ ಒಬ್ಬ ಮನುಷ್ಯ ಇರ್ತಾನೆ, ನಂಬಿಕೆ, ಫೇಟ್. ಓಕೆ, ಇದಕ್ಕೆ ಏನ್ ಡಿಫರೆನ್ಸ್ ಐತ್ರಿ? ಬಹಳಷ್ಟು ಡಿಫರೆನ್ಸ್ ಐತ್ರಿ. ಈ ಫೆಟಲ್ಕು ಮತ್ತು ಈ ಫೆಟಲ್ಕ್ ಏನೈತಿ ಡಿಫರೆನ್ಸ್ ಬಹಳ ಐತಿ. ಅದೇನಂದ್ರ ನೋಡ್ರಿ, ಇದದ ಫೆಟಲ್ ಅಂದ್ರೆ ಏನು? ಮಾರಣಾಂತಿಕ ಅಥವಾ ಪ್ರಾಣಾಂತಕ. ಫೆಟಲ್ ಈಸ್ ವೆರಿ ವೆರಿ ಡೆಡ್ಲಿ ಅಂತಕ್ಕಂಥದ್ದು. ಡೆಡ್ಲಿ.
ಅಂದ್ರೆ ಏನ್ರಿ? ವಿನಾಶಕಾರಿ. ವಿನಾಶಕಾರಿ, ಬಹಳಷ್ಟು ಡೆಡ್ಲಿ ಆಗಿರ್ತಕ್ಕಂಥದಕ್ಕೆ ಫೆಟಲ್ ಅಂತ ಹೇಳ್ತೀವಿ. ಅದ ಫೇಟ್ ಅಂದ್ರೆ ಬೇರೆ ಐತೆ. ಮತ್ತೆ ಫೇಟ್ ಅಂದ್ರೆ ಬೇರೆ, ಫೆಟಲಿಸ್ಟ್ ಅಂದ್ರೆ ಬೇರೆ. ಓಕೆ, ಈ ಫೇಟ್ ಅನ್ನ ನಂಬುವಂಗ್ ಫೆಟಲಿಸ್ಟ್ ಅಂತ ಹೇಳ್ತೀವಿ. ಫೇಟ್ ಅಂದ್ರೆ ಏನ್ರಿ? ನಮ್ಮ ಜೀವನಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಫೇತ್ಫುಲ್ ಅಂತ ಹೇಳ್ತೀವಲ್ಲ, ದಟ್ ಈಸ್ ದ ಫೇತ್ ಇಸ್ ಫೆಟಲ್ ಇಸ್ ಡಿಫ್ರೆಂಟ್. ಓಕೆ, ನೋಡ್ರಿ ಹಂಗಿದ್ರೆ ಮಾರಣಾಂತಿಕ ಅಂತಕ್ಕಂಥದ್ದು ಬಂದಾಗ ಯಾವ ರೀತಿ ಇರ್ತಾವ? ಡೆಡ್ಲಿ ಇರ್ತಾವ. ಡೆಡ್ಲಿ ಅಂದ್ರೆ ಏನ್ರಿ? ಮಾರಣಾಂತಿಕ. ಓಕೆ, ಬಹಳಷ್ಟು ವಿನಾಶಕಾರಿಯಾಗಿರ್ತಕ್ಕಂಥದ್ದು, ಅಪಾಯಕಾರಿಯಾಗಿರ್ತಕ್ಕಂಥದ್ದು, ಡೇಂಜರಸ್ ಆಗಿರ್ತಕ್ಕಂಥದ್ದು, ಹಜಾರ್ಡಸ್ ಆಗಿರ್ತಕ್ಕಂಥದ್ದಕ್ಕೆ ಫೆಟಲ್. ಓಕೆ, ಆಮೇಲೆ ಏನ್ ಬರ್ತೈತಿ? ಲೆಥಲ್ ಅಂತ ಬರ್ತೈತಿ. ಓಕೆ, ಎಲ್ಲೇ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳೋದಲ್ಲ, ಲೆಥಲ್ ಬೇರೆ, ಲೆಥಾರ್ಜಿ ಬೇರೆ. ಓಕೆ, ಲೆಥಾರ್ಜಿ ಅಂದ್ರೆ ಏನ್ರಿ? ಸ್ಲಗ್ಗಿಶ್ ಹೇಳೇನಲ್ರಿ ಇದನ್ನ ಬಹಳಷ್ಟಲ್ಲ. ಲೇಜಿ, ಆಲಸ್ಯ, ಇದು ಬೇರೆ. ಬಟ್ ಇದು ಲೆಥಲ್ ಅಂತಕ್ಕಂಥದ್ದು ಬೇರೆ. ಹೌದಾ? ಅದೇ ರೀತಿಯಾಗಿ ನೋಡಿ ಆಮೇಲೆ ಏನ್ ಬರ್ತದೆ? ಮಾರ್ಟಲ್ ಅಂತಕ್ಕಂಥ ವಿನಾಶಕಾರಿ. ಅದ ನೋಡ್ರಿ ಇಲ್ಲಿ ಬರ್ತದೆ ಇಮ್ಮಾರ್ಟಲ್ ಅಂತ ಬರ್ತದೆ. ಇಮ್ಮಾರ್ಟಲ್ ಅಂತಕ್ಕಂಥದ್ದು ಬರ್ತದ. ಮಾರ್ಟಲ್ ಬೇರೆ, ಮಾರಲ್ ಬೇರೆ. ಮಾರಲ್ ಅಂದ್ರೆ ಎಥಿಕಲ್ ಅಂತ ಹೇಳ್ತೀವಿ. ಓಕೆ, ನೈತಿಕವಾಗಿರ್ತಕ್ಕಂಥದ್ದು. ಎಸ್. ನೆಕ್ಸ್ಟ್ ನೋಡಿ ಡಿಸ್ಟ್ರಕ್ಟಿವ್. ಎಸ್, ಡಿಸ್ಟ್ರಕ್ಟಿವ್ ಇಸ್ ಆಲ್ವೇಸ್ ಡಿಸ್ಟರ್ಬೆನ್ಸ್ ಕ್ರಿಯೇಟ್. ಓಕೆ, ಡೆಮಾಲಿಶ್ ಆಗಿರ್ಬೋದು, ಡಿಸ್ಟ್ರಕ್ಟಿವ್ ಆಗಿರ್ಬೋದು, ಒಂದೊಂದ ಡಿಸ್ಟ್ರಕ್ಟ್ ಮಾಡ್ತಕ್ಕಂಥದ್ದು. ಓಕೆ, ಟರ್ಮಿನಲ್, ದಿಸ್ ಇಸ್ ಆಲ್ಸೋ ವೆರಿ ಡೇಂಜರಸ್ ಥಿಂಗ್. ಎಸ್, ಅದರ ಅಪೋಸಿಟ್ ವರ್ಡ್ಗಳನ್ನ ಬರಲಿ. ಹಾರ್ಮ್ಲೆಸ್. ಈ ಹಾರ್ಮ್ ಅಂದ್ರೆ ಡೇಂಜರ್, ಹಾರ್ಮ್ಫುಲ್ ಅಂದ್ರೆ ಡೇಂಜರ್. ಇದು ಹಾರ್ಮ್ಲೆಸ್ ಐತಿ ಅಂದ್ರೆ ಇದೇನ್ ಆದಂಗ ಆತ್ರಿ? ಇದು ಹಾರ್ಮ್ಫುಲ್ ಆದಂಗ ಆತ, ಇದು ಹಾರ್ಮ್ಲೆಸ್ ಆದಂಗ ಆತ. ಓಕೆ, ಲೈಫ್ ಗಿವಿಂಗ್, ಅದು ಲೈಫ್ ಟೇಕಿಂಗ್. ಎಸ್. ನೆಕ್ಸ್ಟ್ ಬೆನಿಫಿಷಿಯಲ್, ದಟ್ ಈಸ್ ಮಾರ್ಟಲ್. ಎಸ್, ಬೆನಿಫಿಷಿಯಲ್ ಅಂದ್ರೆ ಏನ್ರಿ? ಬೆನಿಫಿಟ್ ಆಗಿರೋದು, ಬೆನಿಫಿಟ್ ಆಗಿರೋ ನಮ್ಗೆ ಜೀವನಕ್ಕೆ ಆಧಾರವಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಹೆಲ್ತ್ಫುಲ್, ವೆರಿ ಗುಡ್. ನೆಕ್ಸ್ಟ್ ವೈಟಲ್. ನೋಡ್ರಿ ಫೆಟಲ್ ಬೇರೆ, ವೈಟಲ್ ಬೇರೆ. ಓಕೆ, ವೈಟಲ್ ಇಸ್ ಅಪೋಸಿಟ್ ಆಫ್ ಫೆಟಲ್. ಇದು ಹೆಂಗಾತಂದ್ರೆ ಇದ ಫರ್ಟೈಲ್ ಅಂತಕ್ಕಂಥದ್ದು ನೋಡಿದಾಗ ಇಲ್ಲಿ ಫಿಟೈಲ್ ಅಂತಕ್ಕಂಥದ್ದು ಒಂದು ಕೊಟ್ಟು ಬಿಡ್ತು. ಫರ್ಟೈಲ್ ಇಸ್ ಡಿಫ್ರೆಂಟ್, ಫಿಟೈಲ್ ಇಸ್ ಡಿಫ್ರೆಂಟ್, ಎರಡು ಅಪೋಸಿಟ್ ವರ್ಡ್ಸ್ ಆಗ್ತಾವ. ಫೆಟಲ್ ಅಂಡ್ ವೈಟಲ್ ಆಲ್ಸೋ ಸೇಮ್. ಓಕೆ, ಎಸ್. ನೋಡ್ರಿ ವೊಕ್ಯಾಬುಲರಿ ಮಾಡ್ಬೇಕಾ? ಚಂದ ನಮ್ಗೇನ ಮಾಡ್ಬೇಕು. ಯಾಕಂದ್ರೆ ಎಕ್ಸಾಮ್ ಒಳಗೆ ಹೆಂಗೆ ಕೇಳ್ತಾನೆ ಕ್ವಶನ್, ಯಾವಾಗ ಕೇಳ್ತಾನೆ ಕ್ವಶನ್, ಯಾವ ಕೇಳ್ತಾನೆ ವಿಡಿಯೋ ಉಂಟು. ಅದಕ್ಕೋಸ್ಕರ ಏನು ಮಾಡ್ರಿ? ಬಹಳಷ್ಟು ಪ್ರಾಕ್ಟೀಸ್ಗಳನ್ನ ಮಾಡ್ತಾ ಹೋಗ್ರಿ. ಓಕೆ, ಎಸ್. ಇದು ಅಂಡರ್ಸ್ಟ್ಯಾಂಡ್ ಆಯ್ತಲ್ರಿ? ಫೆಟಲ್ ಅಂದ್ರೆ ಏನನ್ನೋದು? ಡೆಡ್ಲಿ, ಮಾರಣಾಂತಿಕ ಅಂತಕ್ಕಂಥದ್ದು. ಎಸ್. ಮತ್ತೆ ಇನ್ನೊಂದು ಬರ್ತೈತ್ರಿ ಫೆಟಲ್ ಅಂತ ಬರ್ತೈತಿ. ಫೆಟಲ್ ಇದೇನಿರ್ಬೋದ್ರಿ? ಫೆಟಲ್ ಅಂದ್ರ ಅದ ಸಸ್ಯದ ಒಂದು ಭಾಗ. ಫೆಟಲ್ ಅದು ಯಾವ ಭಾಗ ಅಂತಕ್ಕಂಥದ್ದು ನೀವು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಅದು ಯಾವ ಭಾಗ ನೋಡ್ರಿ ಫೆಟಲ್. ಓಕೆ, ಎಸ್. ನೆಕ್ಸ್ಟ್ ನೋಡ್ರಿ ಸಸ್ಯದ ಒಂದು ಭಾಗ ಇತ್ತು, ಹೂವಿಂದ ಒಂದು ಭಾಗ ಇತ್ತು. ಲಕ್ಷ ಕೊಟ್ಟು ನೋಡ್ರಿ. ಫ್ರೂಟ್ಫುಲ್. ಓಕೆ ಸರ್, ಫ್ರೂಟ್ ಐತಿ, ಇದೇನಾರ ಜ್ಯೂಸ್ ರಿಲೇಟೆಡ್ ಇರ್ಬೋದೇನ? ಓಕೆ, ಎಕ್ಸಾಮ್ ಒಳಗೆ ನೋಡ್ರಿ ಡೌಟ್ಸ್ ಹಿಂಗ ಬರ್ತಾವ. ಸರ್ ಫ್ರೂಟ್ ಕೊಟ್ಟಾರ, ಇದೇನಾರ ಜ್ಯೂಸ್ ರಿಲೇಟೆಡ್ ಐತೆನ? ಎಸ್, ಇದೇನೈತದ ಫ್ರೂಟ್ಫುಲ್ ಅಂದಾಗ ಇದ್ರ ಸಿನೋನಿಮ್ಸ್ ಇದು ನೋಡಿ, ಫಲಪ್ರದ ಅಥವಾ ಲಾಭದಾಯಕ. ಓಕೆ, ಇಟ್ಸ್ ಅ ಪ್ರೊಡಕ್ಟಿವ್ ಥಿಂಗ್, ಪ್ರೊಡಕ್ಟಿವ್ ಆಗಿರ್ತಕ್ಕಂಥದ್ದು. ಎಸ್, ನೋಡ್ರಿ ಇಲ್ಲ ಸಿನೋನಿಮ್ಸ್ ನೋಡ್ರಿ. ಪ್ರೊಡಕ್ಟಿವ್, ಹೌದಾ? ಯಾವುದೇ ರೀತಿಯಾಗಿರ್ತಕ್ಕಂತಹ ಲುಕ್ಸಾನ್ಗೇಡಿ ಕೆಲಸ ಅಲ್ಲ. ಫಲವತ್ತತೆಯನ್ನು ಹೊಂದಿರಬೇಕು, ಫಲದಾಯಕ ಆಗಿರಬೇಕು, ಲಾಭದಾಯಕ ಆಗಿರಬೇಕು. ನೆಕ್ಸ್ಟ್ ಫರ್ಟೈಲ್, ಫಲವತ್ತಾದ. ನೆಕ್ಸ್ಟ್ ಪ್ರಾಫಿಟೇಬಲ್, ಲಾಭದಾಯಕ. ಸಕ್ಸಸ್ಫುಲ್, ಯಶಸ್ಸುದಾಯಕ. ರಿವಾರ್ಡಿಂಗ್, ದಿಸ್ ಇಸ್ ಆಲ್ಸೋ ಸಕ್ಸಸ್. ಹೌದಾ? ಎಸ್. ನೋಡ್ರಿ ಫ್ರೂಟ್ಫುಲ್ ಅಂದಾಗ ನೋಡ್ರಿ ಇಲ್ಲಿ ಏನಿರ್ಬೇಕಂದ್ರೆ ನಮಗ ಪ್ರಾಫಿಟ್ ಅಂತಕ್ಕಂಥದ್ದು ಬರಬೇಕು. ಇಲ್ಲಿ ಪ್ರಾಫಿಟ್ ಬಂದ್ರೆ ಇಲ್ಲಿ ಏನ್ ಬರ್ಬೇಕು? ಲಾಸ್ ಬರ್ಬೇಕು. ಅಪೋಸಿಟ್ ಒಳಗೆ ಎಕ್ಸಾಕ್ಟ್ ಅದ ಬರ್ತದೆ ನೋಡ್ರಿ. ಇಲ್ಲಿ ಬ್ಯಾರನ್ ಅಂದ್ರೆ ಏನು? ಬರಡು. ಈ ಬ್ಯಾರನ್ ಕನ್ನ ಲಾಸ್ಟ್ ಟೈಮ್ ಒಂದು ಕ್ವಶನ್ ಕೇಳೋಣ. ಭೂಮಿಯಲ್ಲಿ ಬರಡಕ್ಕ ಏನಂತೇವ? ಬ್ಯಾರನ್ ಅಂತ ಕರಿತೇವೆ. ಅದ ನೋಡ್ರಿ ಒಬ್ಬಳ ಬಂಜೆಗೆ ಏನಂತ ಕರಿತೇವೆ ನಾವು ಕನ್ನಡ ಒಳಗೆ? ಬಂಜೆ ಅಂತ ಕರಿತೇವೆ. ಇಂಗ್ಲಿಷ್ ಒಳಗೆ ಏನಂತ ಕರಿತೇವೆ ಅಂದ್ರೆ ಸ್ಟೆರೈಲ್ ಅಂತ ಕರಿತೇವೆ. ಏನಂತ ಕರಿತೇವ್ರಿ? ಸ್ಟೆರೈಲ್ ಅಂತ ಕರಿತೇವೆ. ಹೆಂಗ ಕ್ವಶನ್ ಕೇಳ್ತಾನಂದ್ರ ಬ್ರಹ್ಮಚಾರಿಗೆ ಏನಂತ ಕರಿತೇವ್ರಿ? ಸೆಲಿಬಸಿ ಅಂತ ಕರಿತೇವೆ. ಏನಂತ ಕರಿತೇವ್ರಿ? ಸೆಲಿಬಸಿ ಅಂತಕ್ಕಂಥದನ್ನ ಕರಿತೇವೆ. ಎಷ್ಟು ಚೆನ್ನಾಗಿರ್ತಕ್ಕಂಥ ನೋಡ್ರಿ. ಒಬ್ಬ ಮನುಷ್ಯ ಒಂದು ಹೆಂಡತಿನ ಕೊಲ್ತಾನ ಅನ್ನೋದಕ್ಕೆ ಏನಂತ ಕರಿತೇವ್ರಿ? ಝೋರಿಸೈಡ್ ಅಂತ ಕರಿತೇವೆ. ಝೋರಿಸೈಡ್. ಇವೆಲ್ಲ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಕ್ವಶನ್ಸ್. ಹೌದಾ? ಸ್ಟೆರೈಲು, ಬ್ಯಾರನ್ನು, ಝೋರಿಸೈಡು, ಸೆಲಿಬಸಿ. ಹೌದಾ? ಇವೆಲ್ಲವುಗಳು ಗೊತ್ತಿರಬೇಕು. ದೆನ್ ವಿಡೋವರ್ ಅಂತಕ್ಕಂಥದ್ದನ್ನ ಎದಕ್ಕೆ ಕರಿತೇವೆ? ವಿಡೋವರ್ ಅಂತಕ್ಕಂಥದ್ದು ಕರಿತೇವೆ. ಒಂದು ವಿಡೋ ಅಂತಕ್ಕಂಥದ್ದು. ಓಕೆ, ವಿಧುರ ಮತ್ತು ವಿಧವೆಗೆ ಏನಂತ ಕರಿತೀವಿ. ಜಸ್ಟ್ ಹೆಂಗೂ ಕ್ವಶನ್ಸ್ ಬಂದಾಗೂ ನೀವು ಅಟೆಂಪ್ಟ್ ಮಾಡಕ್ ಬರಬೇಕು. ನೆಕ್ಸ್ಟ್ ಫ್ರೂಟ್ಫುಲ್ ಅನ್ಫ್ರೂಟ್ಫುಲ್, ಪ್ರೊಡಕ್ಟಿವ್ ಅನ್ಪ್ರೊಡಕ್ಟಿವ್. ಇಲ್ಲಿ ಬಂತು ನೋಡ್ರಿ ಫಿಟೈಲ್ ಫರ್ಟ್. ಓಕೆ, ಈ ಫಿಟೈಲ್ ಅಂದ್ರೆ ಏನ್ರಿ? ಬರಡು ಆಗಿರ್ತಕ್ಕಂಥದ್ದು.
ಸ್ಟೆರೈಲ್ ಆಗಿರ್ತಕ್ಕಂಥದ್ದು, ಓಕೆ, ನಾಟ್ ಯೂಸ್ಫುಲ್ ಆಗಿರ್ತಕ್ಕಂಥದ್ದು. ಹೌದಾ? ಹಂಗಿತ್ತಂದ್ರ ಈಗ ಅಬ್ಸರ್ಡ್ ಅಂತಕ್ಕಂಥ ಒಂದು ವರ್ಡ್ ಅನ್ನ ಕೇಳಿದ್ವಿ ಲಾಸ್ಟ್ ಟೈಮ್. ವಾಟ್ ಈಸ್ ಮೀನ್ ಬೈ ಅಬ್ಸರ್ಡ್ ಅಂದ್ರೆ ಇದಕ್ಕೆ ಬರ್ತಿತ್ತು, ಇದಕ್ಕೆ ಬರ್ತಿತ್ತು. ದಿಸ್ ಮೀನ್ಸ್ ಮೀನಿಂಗ್ಲೆಸ್ ಅಂತ ಹೇಳ್ತೀವಿ. ಓಕೆ, ಮೀನಿಂಗ್ಲೆಸ್. ಅಬ್ಸರ್ಡ್ ಅಂದ್ರೆ ಏನ್ರಿ? ಮೀನಿಂಗ್ಲೆಸ್. ದೆನ್ ಯೂಸ್ಲೆಸ್. ಇದು ಯೂಸ್ಫುಲ್, ಇದು ಯೂಸ್ಲೆಸ್. ಇದೇನ್ರಿ? ಯೂಸ್ಫುಲ್. ಓಕೆ, ಇದು ಉಪಯೋಗಕ್ಕೆ ಬರ್ತಕ್ಕಂಥದ್ದು, ಇದು ಉಪಯೋಗಕ್ಕೆ ಬಾರದಂಥದ್ದು. ಯೂಸ್ಲೆಸ್ ಏನಂತ ಕರಿತೇವ? ಬ್ಯಾರನ್ ಅನ್ನುವ. ಓಕೆ, ಒಂದು ಬರಡು ಭೂಮಿ ಐತಿ. ಬರಡು ಭೂಮಿ ಉಪಯೋಗಕ್ಕೆ ಬರ್ತದ? ಬರಂಗಿಲ್ಲ. ನಡಿ. ಓಕೆ, ಎಸ್, ಅಂಡರ್ಸ್ಟ್ಯಾಂಡ್ ಆಗಕತ್ತೈತಲ್ರಿ? ಎಸ್. ಹಂಗಿತ್ತಂದ್ರ ಒಬ್ಬಾಕಿ ಮಹಿಳೆ ಅದಾಳ. ಓಕೆ, ಆಕಿ ಮದುವಿನ ಆಗಂಗಿಲ್ಲ. ಅನ್ಮ್ಯಾರಿಡ್ ವುಮನ್ ಅದಾಳ ಆಕಿ. ಏನದಾಳ ಆಕಿ? ಅನ್ಮ್ಯಾರಿಡ್ ವುಮನ್ ಅದಾಳ. ಅನ್ಮ್ಯಾರಿಡ್ ವುಮನ್ ನಾವು ಏನಂತ ಕರಿತೀವಿ ಅಂದ್ರೆ ಸ್ಪಿನ್ಸ್ಟರ್ ಅಂತ ಕರಿತೀವಿ ನೋಡ್ರಿ. ಏನಂತ ಕರಿತೇವೆ? ಸ್ಪಿನ್ಸ್ಟರ್ ಅಂತಕ್ಕಂಥದ್ದನ್ನ ಕರಿತೇವೆ. ಅನ್ಮ್ಯಾರಿಡ್ ವುಮನ್ಗ ಸ್ಪಿನ್ಸ್ಟರ್ ಅಂತಕ್ಕಂಥದನ್ನ ಕರಿತೀವಿ. ಹೌದಾ? ನೋಡ್ರಿ, ನಾವು ಕೆಲವೊಂದಿಷ್ಟು ಕಡಿಮೆ ವರ್ಡ್ಸ್ಗಳನ್ನ ತಗೊಂಡಿರ್ಬೋದು, ಬಟ್ ನಾವು ಹೇಳ್ತಕ್ಕಂಥ ಬೇರೆ 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 ವರ್ಡ್ಸ್ಗಳನ್ನ ನೋಡಿದಾಗ ರೀಚ್ ಮೋರ್ ದನ್ 250 ವರ್ಡ್ಸ್ ಇನ್ ದಿಸ್ ವಿಡಿಯೋ. ಓಕೆ, ಕ್ರೂಷಿಯಲ್. ವಾಟ್ ಈಸ್ ಮೀನ್ ಬೈ ಕ್ರೂಷಿಯಲ್? ಕ್ರೂಷಿಯಲ್ ಥಿಂಗ್ಸ್, ಅತಿ ಪ್ರಮುಖವಾಗಿರ್ತಕ್ಕಂತಹ, ನಿರ್ಣಾಯಕವಾಗಿರ್ತಕ್ಕಂಥ. ಓಕೆ, ಕ್ರೂಷಿಯಲ್ ಅಂದ್ರೆ ನೋಡ್ರಿ ಏನೈತೆ? ಅತಿ ಪ್ರಮುಖವಾಗಿರ್ತಕ್ಕಂಥದಕ್ಕೆ ಕ್ರೂಷಿಯಲ್ ಅಂತಕ್ಕಂಥದ್ದನ್ನ ಹೇಳಿ. ಹಂಗಿದ್ದಾಗ ನೆಕ್ಸ್ಟ್ ನೋಡ್ರಿ, ಎಸ್, ಕ್ರಿಟಿಕಲ್, ಎಸೆನ್ಷಿಯಲ್, ವೈಟಲ್, ಇಂಪಾರ್ಟೆಂಟ್, ಪಿವೋಟಲ್, ಸಿಗ್ನಿಫಿಕೆಂಟ್. ಇನ್ನೊಂದು ಬರ್ತೈತಿಲ್ಲ, ಸಿಗ್ನಿಫಿಕೆಂಟ್. ಓಕೆ, ಇವೆಲ್ಲವುಗಳು ಏನ್ ಮಾಡ್ತಾವೆ ಇಲ್ಲಿ ಬರ್ತಾವೆ ನೋಡ್ರಿ. ಕ್ರಿಟಿಕಲ್ ಆಗಿರ್ತವೆ. ಕ್ರಿಟಿಕಲ್. ಓಕೆ, ಕ್ರಿಟಿಸೈಸ್ ಅಂತಕ್ಕಂಥದ್ದು ಬೇರೆ ಬರ್ತದೆ. ಕ್ರಿಟಿಸೈಸ್ ಅಂತಕ್ಕಂಥದ್ದು ಬೇರೆ ಬರ್ತದೆ. ಅನಾಲಿಸಿಸ್ ಮಾಡೋದಕ್ಕೆ ಕ್ರಿಟಿಸೈಸ್ ಅಂತ ಕರೀತಾರೆ. ಈ ಅನಾಲಿಸಿಸ್ ಪ್ಲೂರಲ್ ಏನಾಕೈತಂದ್ರ ಅನ್ನ ಲೇ ಎಸ್ ಸಿ ಎಸ್. ಎಸ್ ಐ ಎಸ್ ಇದ್ದು ಏನಾಕೈತ್ರಿ? ಎಸ್ ಸಿ ಎಸ್ ಅಂತ. ಓಕೆ, ಇದು ಪಿವೋಟಲ್ ಅಂತಕ್ಕಂಥದ್ದು. ಪಿವೋಟಲ್ ಇಸ್ ಬೇರೆ, ವೈಟಲ್ ಬೇರೆ. ನೆನಪಿರಲಿ. ಹೌದಾ? ನೆಕ್ಸ್ಟ್ ಇಲ್ಲಿ ಬರ್ರಿ. ಇಲ್ಲಿ ಏನಾಕೈತಂದ್ರ ಆಂಟೋನಿಮ್ಸ್ಗಳು ಏನಾಕವ? ಟ್ರೈವಲ್. ಎಸ್, ಅತಿ ಪ್ರಮುಖ ಆಗಿರ್ತಕ್ಕಂಥದ್ದು. ಅತಿ ಲೀಸ್ಟ್ ಕನ್ಸಿಡರ್ಗೆ ಏನಂತ ಕರಿತೇವೆ? ಟ್ರೈವಲ್. ಅಲ್ಲಿ ಇಂಪಾರ್ಟೆಂಟ್ ಇದ್ರೆ ಅನ್ಇಂಪಾರ್ಟೆಂಟ್. ಓಕೆ, ಅಲ್ಲಿ ಮೇಜರ್ ಥಿಂಗ್ ಆಗಿರ್ತೈತಿ. ಇಲ್ಲಿ ಏನಾಗಿರ್ತೈತಿ? ಥಿಂಗು ಮೇಜರ್ ಆಗಿರ್ತೈತಿ. ಇಲ್ಲಿ ಏನಾಗಿರ್ತೈತಿ? ಮೈನರ್. ಅಷ್ಟೊಂದು ಇಂಪಾರ್ಟೆನ್ಸ್ ಇಲ್ಲ, ಜಸ್ಟ್ ಮೈನರ್ ಥಿಂಗ್ಸ್. ಏನಾಗೈತ್ರಿ? ಮೈನರ್ ಆಕ್ಸಿಡೆಂಟ್ ಆಗೈತೆ ತಗೋರಿ, ಏನು ಪೆಟ್. ಓಕೆ, ಮೇಜರ್ ಆಕ್ಸಿಡೆಂಟ್ ಅಂದ್ರೆ ಅತಿ ಪ್ರಮುಖವಾಗಿರ್ತಕ್ಕಂಥದ್ದಾಗಿರ್ತದೆ. ಓಕೆ, ಮೈನರ್ ಅಂದ್ರೆ ಟೈನಿ ಅನ್ನಂಗೆ, ಮೈನ್ಯೂಟ್ ಅನ್ನಂಗೆ. ನೆಕ್ಸ್ಟ್ ನೋಡ್ರಿ, ಇನ್ಸಿಗ್ನಿಫಿಕೆಂಟು, ಆಪ್ಷನಲ್. ಆಪ್ಷನಲ್ ಅಂದ್ರೆ ಏನ್ರಿ? ಆಗ್ಬಹುದು, ಆಗದೆ. ಓಕೆ, ಆಪ್ಷನಲ್ ಅಂದ್ರೆ ಒಂದು ಫಾರ್ಮ್ ಒಳಗೆ ಆಪ್ಷನಲ್ ಕೊಟ್ಟಿರ್ತಾನೆ, ಅದನ್ನು ತುಂಬೋದು, ತುಂಬದೇ ಇರ್ಬೋದು, ನಿಮ್ಮ ಇಷ್ಟ. ಹೌದಾ? ಎಸ್, ಇದು ಕ್ರೂಸಿಯಲ್ ಅಂತಕ್ಕಂಥದ್ರ ಮೀನಿಂಗ್ ಇವೆಲ್ಲ ಆಗ್ತವೆ. ಎಸ್, ಅರ್ಥ ಆಗಕತ್ತಲ್ರಿ? ಎಸ್, ಅದೇ ರೀತಿಯಾಗಿ ನೀವು ಕೆಲವೊಂದಿಷ್ಟು ಏನು ಮಾಡ್ರಿ, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಗಳನ್ನು ತಗೊಳ್ರಿ, ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ಗಳನ್ನು ತಗೊಳ್ರಿ. ಪರ್ ಡೇ ಏನು ಮಾಡ್ರಿ? ಸ್ಟಡಿಯನ್ನು ಜಾರಿಯಲ್ಲಿಡಿ. ಪರ್ ಡೇ. ಓಕೆ, ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ಯಾವುದೋ ಜಾಬ್ ಮಾಡ್ಕೊಡ್ರಿ, ಏನೋ ಮಾಡ್ಕೊಡ್ರಿ, ಕನ್ಸಿಸ್ಟೆನ್ಸಿ ವೆರಿ ವೆರಿ. ಓಕೆ, ಪ್ರತಿದಿನದ ಕನ್ಸಿಸ್ಟೆನ್ಸಿ ಇರಬೇಕು, ಪ್ರತಿದಿನದ ಪರಿಶ್ರಮ ಇರಬೇಕು. ಅಂದಾಗ ಮಾತ್ರ ಏನಾಕೈತಿ? ಹೌ ಟು ರೀಚ್ ಪರ್ಟಿಕ್ಯುಲರ್ ಲೆವೆಲ್. ಅದರ್ವೈಸ್ ಯು ವಿಲ್ ನಾಟ್. ಓಕೆ, ಇದು ಅರ್ಥ ಆಯ್ತಲ್ರಿ? ನೆಕ್ಸ್ಟ್ ನೋಡಿ, ಕ್ಲ್ಯಾಂಡಸ್ಟೈನ್ ಅಂತಕ್ಕಂಥದನ್ನ ತಗೊಂಡು. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವರ್ಡ್ ಅಂತ ಹಾಕೊಂಡ್ಬಿಡ್ರಿ. ಕ್ಲ್ಯಾಂಡಸ್ಟೈನ್ ಅಂದ್ರೆ ಏನು? ಕ್ಲ್ಯಾಂಡಸ್ಟೈನ್ ಅಂದ್ರೆ ಗುಪ್ತವಾಗಿರ್ತಕ್ಕಂಥದ್ದು, ರಹಸ್ಯವಾಗಿರ್ತಕ್ಕಂಥದ್ದು, ಗೂಢವಾಗಿರ್ತಕ್ಕಂಥದ್ದು, ನಿಗೂಢವಾಗಿರ್ತಕ್ಕಂಥ. ಯಾವ ರೀತಿ ಅದಾವ? ಹೌದಾ? ಅಂದ್ರೆ ಸೀಕ್ರೆಟು. ನೋಡ್ರಿ, ಬಂತು ಸೀಕ್ರೆಟು. ಕೋವರ್ಟ್. ಓಕೆ, ಕವರ್ಡ್ ಆಗಿರ್ತೈತಿ, ಕವರ್ ಮಾಡಿ ಇಟ್ಕೊಳ್ಳೋದು ಕೋವರ್ಟ್. ನೆಕ್ಸ್ಟ್ ಫ್ಯೂಟಿವ್. ಫ್ಯೂಟೈವ್ ಅಂತ ಹೇಳ್ತೀವಿ, ಫ್ಯೂಟೈವ್ ಆಗಿರೋದು. ನೆಕ್ಸ್ಟ್ ಸರಫ್ಟಿಷಿಯಸ್ ಅಂತ. ನೆಕ್ಸ್ಟ್ ಹಿಡನ್. ಹೈಡ್ ಅಂದ್ರೆ ಏನ್ರಿ? ಹೈಡ್ ಮಾಡಿ ಇಟ್ಕೊಳ್ಳೋದು. ಯಾರಿಗೂ ಗೊತ್ತಿಲ್ದಂಗೆ ನಾನು ಸೀಕ್ರೆಟ್ ಅನ್ನ ಏನು ಮಾಡೋದು? ಮೇಂಟೈನ್ ಮಾಡೋದು, ಗೂಢವಾಗಿ ಇಟ್ಕೊಳ್ಳೋದು. ನೆಕ್ಸ್ಟ್ ಇಲ್ಲಿ ಬಂದಾಗ ಏನಾಕೈತೆ ನೋಡ್ರಿ, ಓಪನ್, ಪಬ್ಲಿಕ್. ಅಲ್ಲಿ ಕವರ್ಟ್ ಇದ್ರೆ ಇಲ್ಲಿ ಓವರ್ಟ್, ಟ್ರಾನ್ಸ್ಪರೆಂಟ್, ಬ್ಲ್ಯಾಂಟ್. ಓಕೆ, ಅದೇ ರೀತಿಯಾಗಿ ಒಪ್ಯಾಕ್ ಅಂದ್ರೆ ಏನು? ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಒಪ್ಯಾಕ್ ಅಂದ್ರೆ ಏನು? ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಎಸ್, ಪಾರದರ್ಶಕನೋ ಅಪಾರದರ್ಶಕನೋ ಅಂತಕ್ಕಂಥದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಇಲ್ಲೇನಾಗಿರ್ತೈತಿ? ಹಿಡನ್ ಇರ್ತೈತಿ. ಇಲ್ಲೇನಿರ್ತೈತಿ? ಓಪನ್ ಇರ್ತೈತಿ. ಓಪನ್. ಓಕೆ, ಇಲ್ಲೇನ್ರಿ? ಸೀಕ್ರೆಟ್ ಅನ್ನ ಮೇಂಟೈನ್ ಆಗ್ತಾವ, ಇಲ್ಲಿ ಸೀಕ್ರೆಟ್ ಮೇಂಟೈನ್ ಆಗಂಗಿಲ್ಲ. ಎಲ್ಲರಿಗೂ ಏನಾಗ್ತಾವ? ಪಬ್ಲಿಕ್ ಆಗ್ತಾವ. ಓಕೆ, ಇದಕ್ಕೆ ಪ್ರೈವೇಟ್ ಅನ್ಬೋದು, ಕ್ಲ್ಯಾಂಡಸ್ಟೈನಿಗೆ ಏನು ಅನ್ಬೋದು? ಪ್ರೈವೇಟ್ ಲೈಫ್ ಅನ್ಬೋದು. ಇದಕ್ಕೆ ಏನು ಅನ್ಬೋದು? ಪಬ್ಲಿಕ್ ಅನ್ಬೋದು. ಓಕೆ, ಬ್ಲಾಟೆಂಟ್ ಅಂತಕ್ಕಂಥದ್ದನ್ನು ಕೂಡ ನಾವೇನು ಮಾಡ್ತೀವಿ? ಓಕೆ, ಈಸಿ ಐತಲ್ರಿ? ಬಹಳಷ್ಟು ಈಸಿ ಇರ್ತೈತಿ. ನೀವೇನು ಮಾಡ್ಬೇಕು? ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು.
ಕ್ಲಾಂಡ್ಸ್ಟೈನ್ ಅಂದ್ರೆ ಏನು ಅಂತಕ್ಕಂಥದ್ದು ನಿಮ್ಗೆ, ಹೌದಾ? ಅದೇ ರೀತಿಯಾಗಿ ಲಾಸ್ಟ್ ಟೈಮ್ ಒಂದು ವರ್ಡ್ ಕೊಟ್ಟಿದ್ದಾರೆ ನಿಮ್ಗೆ, ಬಾರ್ಬರಸ್ ಅಂತ. ಓಕೆ, ಬಾರ್ಬರಸ್ ಅಂದ್ರೆ ಏನು ಅಂತಕ್ಕಂಥದ್ದನ್ನ ಕಮೆಂಟ್ ಮಾಡ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ, ಮ್ಯೂಂಡೇನ್. ವಾಟ್ ಇಸ್ ಮೀನ್ ಬೈ ಮ್ಯೂಂಡೇನ್? ಮ್ಯೂಂಡೇನ್ ಅಂದ್ರೆ ಏನ್ರಿ? ಸಾಮಾನ್ಯವಾಗಿ ಬೇಸರದ ಅಥವಾ ಲೌಕಿಕವಾಗಿರ್ತಕ್ಕಂಥ. ಓಕೆ, ಸಿಂಪಲ್, ಆರ್ಡಿನರಿ ಥಿಂಗ್ಸ್. ಆರ್ಡಿನರಿ ಅಂದ್ರೆ ಏನ್ರಿ? ಸಾಮಾನ್ಯವಾಗಿರ್ತಕ್ಕಂಥದ್ದು, ಸಿಂಪಲ್ ಥಿಂಗ್ಸ್. ಓಕೆ, ಡಿಕ್ಲರೇಟಿವ್ ಥಿಂಗ್ಸ್. ನೆಕ್ಸ್ಟ್ ಬೋರಿಂಗ್, ಬೇಸರ, ಬೋರ್ ಆಗೋದು, ಬೋರ್ ಆಗೋದು. ನೆಕ್ಸ್ಟ್ ರುಟೀನ್, ಡೈಲಿ, ಡೈಲಿ ಇರ್ತಕ್ಕಂಥದ್ದು, ಸಾಮಾನ್ಯವಾಗಿ ನಡೀತಕ್ಕಂಥ ಆಕ್ಟಿವಿಟೀಸ್ಗಳು. ಓಕೆ, ಕಾಮನ್ ಪ್ಲೇಸ್, ಕಾಮನ್ ಪ್ಲೇಸ್ಗೂ ಮುಂದೆ ಅಂತ ಕರಿತೀವಿ, ಯಾಕಂದ್ರೆ ಡೈಲಿ ಹೋಗ್ತಕ್ಕಂಥ ಪ್ಲೇಸು ಸಾಮಾನ್ಯವಾಗಿರ್ತಕ್ಕಂಥ ಸ್ಥಳ ಅದು. ಓಕೆ, ಹಮ್ ಡ್ರಮ್ ಅಂತ ಕೂಡ ಕರಿತೀವಿ. ಹಮ್ ಡ್ರಮ್ ಇಸ್ ನಥಿಂಗ್ ಬಟ್ ಮುಂಡೇನ್. ಅಂದ್ರೆ ಏನ್ರಿ ಇದು? ಹಮ್ ಡ್ರಮ್ ಅಂದ್ರೆ ಕಾಮನ್ ಅನ್ನಂಗೆ, ಕಾಮನ್ ಅಥವಾ ಸಿಂಪಲ್, ಸರಳವಾಗಿರ್ತಕ್ಕಂಥದ್ದು, ಸರಳ, ಹೌದಾ? ನೆಕ್ಸ್ಟ್ ಆಂಟೋನಿಮ್, ಅಪೋಸಿಟ್ ವರ್ಡ್ಸ್ ಗಳಿಗೆ ಬಂದಾಗ ಏನಾಗ್ತದೆ ಅಂದ್ರೆ ಎಕ್ಸ್ಟ್ರಾರ್ಡಿನರಿ ಆಗಿರೋದು, ಸಿಂಪಲ್ ಆಗಿರೋದು ಬೇರೆ, ಆರ್ಡಿನರಿ, ಎಕ್ಸ್ಟ್ರಾರ್ಡಿನರಿ. ಓಕೆ, ನೆಕ್ಸ್ಟ್ ನೋಡ್ರಿ, ಎಕ್ಸಾಟಿಕ್, ಎಕ್ಸಾಟಿಕ್ ಆಗಿರೋದು. ಓಕೆ, ವೆರಿ ಸ್ಪೆಷಲ್, ವೆರಿ ರೇರ್ ಥಿಂಗ್ಸ್, ಎಕ್ಸಾಟಿಕ್. ನೆಕ್ಸ್ಟ್ ಬರ್ತದೆ ಎಕ್ಸೈಟಿಂಗ್. ಓಕೆ, ಎಕ್ಸೈಟ್ಮೆಂಟ್ ಇರುತ್ತಲ್ರಿ, ಆ ತರ. ನೆಕ್ಸ್ಟ್ ವಂಡರ್ಫುಲ್, ಸ್ಪಿರಿಚುವಲ್. ಇವೆಲ್ಲ ಕಾನ್ಸೆಪ್ಟ್ಗಳು ವೆರಿ ಇಂಪಾರ್ಟೆಂಟ್ ವರ್ಡ್ಸ್ ಅಂತ ಹಾಕೋದು, ಇಂಪಾರ್ಟೆನ್ಸ್, ಹೌದಾ? ನೋಡ್ರಿ ಹೆಂಗ್ ವರ್ಡ್ಸ್ಗಳು ಬರ್ತಾವ ಎಕ್ಸಾಮ್ಗೆ. ನಿಮ್ಗೆ ಒಂದು ಸೆಂಟೆನ್ಸ್ ಒಳಗೂ ಕೇಳ್ಬೋದು, ಈ ಸೆಂಟೆನ್ಸ್ ಒಳಗೆ ಅಂಡರ್ಲೈನ್ ಮಾಡಿ ಕೇಳ್ಬೋದು, ಇಲ್ಲ ಒಂದ ವರ್ಡ್ ಕೊಟ್ಟು ಕೂಡ ಏನ್ ಮಾಡ್ಬೋದು. ಓಕೆ, ಯಾರ್ಯಾರ KA ಥ್ರೂ ಎಕ್ಸಾಮ್ ಬರೆಯಕತ್ತೀರಿ, SSC ಥ್ರೂ ಬರೆಯಕತ್ತೀರಿ, ಬ್ಯಾಂಕಿಂಗ್ ಥ್ರೂ ಬರೆಯಕತ್ತೀರಿ, ಎಲ್ಲರಿಗೂ ಇಂಪಾರ್ಟೆಂಟ್ ಆಗಿ ವೊಕ್ಯಾಬ್ಲರಿ ಬಂದೇ ಬರ್ತದ. ನೀವು ಅದನ್ನು ಫೇಸ್ ಮಾಡೇ ಮಾಡಬೇಕು. ಓಕೆ, ಅದರ್ವೈಸ್ ಯು ಡೋಂಟ್ ಹ್ಯಾವ್ ಎನಿ ಆಪ್ಷನ್ಸ್ ಟು ದಿಸ್. ನೆಕ್ಸ್ಟ್ ನೋಡಿ, ಟ್ರಿಬುಲೇಷನ್. ಓಕೆ, ಟ್ರಿಬುಲೇಷನ್ ಅಂದ್ರೆ ಏನು? ಸಂಕಟ, ತೊಂದರೆ. ಸಂಕಟ ಬಂದಾಗ ವೆಂಕಟರಮಣ. ಹೌದಾ? ಸಂಕಟ ಅಂದ್ರೆ ಏನು? ತೊಂದರೆಗಳು, ಕಷ್ಟಗಳು. ಎಸ್, ಅವು ಬಂದಾಗ ನೋಡ್ರಿ ಸಿನೋನಿಮ್ಸ್ ನೋಡ್ರಿ, ಸಫರಿಂಗ್, ಸಫರಿಂಗ್. ಓಕೆ, ಟ್ರಬಲ್, ಡಿಸ್ಟ್ರೆಸ್, ಹಾರ್ಡ್ಶಿಪ್, ಮಿಸರಿ. ಅದೇ ರೀತಿಯಾಗಿ ಮತ್ತೇನಂತ ಕರಿತೀವಿ ಇದಕ್ಕೆ? ಅಬ್ಸ್ಟ್ಯಾಕಲ್ಸ್, ಅಬ್ಸ್ಟ್ಯಾಕಲ್ಸ್ ಅಂತೂ ಕೂಡ ಕರಿತೀವಿ. ಅದೇ ರೀತಿಯಾಗಿ ಬ್ಯಾರಿಯರ್ಸ್, ಬ್ಯಾರಿಯರ್ಸ್ ಅಂತ ಕೂಡ ಕರಿತೀವಿ. ಅದೇ ರೀತಿಯಾಗಿ ಹರ್ಡಲ್ಸ್. ಎಷ್ಟು ಚೆನ್ನಾಗಿರ್ತಕ್ಕಂಥ, ಹೌದಾ? ಸಫರಿಂಗ್ ಅಂದ್ರೆ ಏನ್ರಿ? ಸಫರ್ ಆಗೋದು. ಈ ಸಫರಿಂಗ್ ಜೊತೆ ಬರ್ತಕ್ಕಂಥ ಒಂದೇ ಒಂದು ಪ್ರಿಪೋಸಿಷನ್ ಯಾವ್ದಂದ್ರ ಫ್ರಾಮ್. ನೆನಪಿರ್ಲಿ, ಸಫರಿಂಗ್ ಬಂದಾಗ ಫ್ರಾಮ್ ಬರ್ತೈತಿ, ಆಫ್ ಬರಂಗಿಲ್ಲ. ಹೌದಾ? ಈ ಸಫರಿಂಗ್ ಫ್ರಾಮ್ ಕ್ಯಾನ್ಸರ್ ಅಂತಿಲ್ಲ, ಸಫರಿಂಗ್ ಆಫ್ ಕ್ಯಾನ್ಸರ್ ಅನ್ನಂಗಿಲ್ಲ. ಎಸ್, ನೋಡ್ರಿ ಇಲ್ಲಿ ಡಿಸ್ಟ್ರೆಸ್, ಹಾರ್ಡ್ಶಿಪ್, ಟ್ರಬಲ್, ಮಿಸರಿ. ಓಕೆ, ಈ ಮಿಸರಿ ಅಂತಕ್ಕಂಥದ್ದು ಬಂದಾಗ ನೀವು ಮತ್ತೆ ವರ್ಡ್ಸ್ ಗೊತ್ತಿರ್ಬೇಕು. ಈ ಮೀಗರ್ ಅಂದ್ರೆ ಏನು? ಮಿಸರೇಬಲ್ ಅಂದ್ರೆ ಏನು? ಓಕೆ, ಡಿಸೈರೇಬಲ್ ಅಂದ್ರೆ ಏನು? ಎಲ್ಲವುಗಳು ನಿಮ್ಗೆ ಏನು ಗೊತ್ತಿರಬೇಕು, ಮೀನಿಂಗ್ಸ್ಗಳು ಗೊತ್ತಿರಬೇಕು. ಹೌದಾ? ನೆಕ್ಸ್ಟ್ ಅದ್ರ ಆಂಟೋನಿಮ್ ಏನಾಗ್ತಾವ ನೋಡ್ರಿ, ಜಾಯ್. ಹೌದು, ಅಲ್ಲಿ ಸಂಕಟ ಐತೆ ಅಂದ್ರೆ ಇಲ್ಲಿ ಹ್ಯಾಪಿ. ಓಕೆ, ಜಾಯ್. ಅದ್ರ ಜೊತೆಗೆ ಏನ್ ಅನ್ಬೋದು? ಮತ್ತ ಬ್ಲಿಸ್ ಅನ್ಬೋದು. ಏನ್ ಅನ್ಬೋದು? ಬ್ಲಿಸ್ ಅನ್ಬೋದು. ಅದರ ಜೊತೆಗೆ ಏನ್ ಅನ್ಬೋದು? ಡಾರ್ಜಿಲಿಂಗ್ ಅನ್ಬೋದು. ಓಕೆ, ನೆಕ್ಸ್ಟ್ ಕಂಫರ್ಟ್, ಹ್ಯಾಪಿನೆಸ್, ಪೀಸ್, ಡಿಲೈಟ್. ಡಿಲೈಟ್ ಬೇರೆ, ಫ್ಲೈಟ್ ಬೇರೆ, ಈ ಫ್ಲೈಟ್ ಬೇರೆ. ನೋಡ್ರಿ, ಓಕೆ, ನೋಡ್ರಿ ಏನೇನು ಬರ್ತಾವ ನೋಡ್ರಿ, ಎಂತೆಂಥ ವರ್ಡ್ಸ್ಗಳನ್ನ ಕೇಳ್ತಾನೆ ಎಕ್ಸಾಮ್ ಒಳಗೆ. ಹೌದಾ? ವೊಕ್ಯಾಬ್ಯುಲರಿ ಒಂದೇ ತರ ಕೇಳಂಗಿಲ್ಲ. ಜಾಯ್ ಐತಿ ಇಲ್ಲಿ, ಜಾಯ್ ಬೇರೆ, ಹ್ಯಾಪಿನೆಸ್ ಬೇರೆ, ಕಂಫರ್ಟ್ ಝೋನ್ ಬೇರೆ. ಅದೇ ರೀತಿಯಾಗಿ ನೋಡ್ರಿ ಡಾರ್ಜಿಲಿಂಗು. ಎಲ್ಲ ಹೆಂಗ ಒಂದೊಂದು ವರ್ಡ್ ಅನ್ನ ಯಾವ ರೀತಿ ಟ್ರಿಬುಲೇಷನ್ಗಳಿಗೆ, ತೊಂದರೆಗಳಿಗೆ ಯಾವ ರೀತಿ ಅಪೋಸಿಟ್ ವರ್ಡ್ಗಳು ಆಗ್ತಾವ ನೋಡ್ರಿ. ಹೌದಾ? ಬಹಳಷ್ಟು ಈಸಿ ಕಾನ್ಸೆಪ್ಟ್ ಐತಿ. ನೀವೇನ್ ಮಾಡ್ಕೊಳ್ಬೇಕು? ಅಂಡರ್ಸ್ಟ್ಯಾಂಡ್ ಮಾಡ್ಬೇಕು. ಡೇ ಬೈ ಡೇ ಇಂಪ್ರೂವ್ ಮಾಡ್ಕೊತ ಒಂದ್ ದಿನಕ್ಕೆ 2 ದಿನಕ್ಕೆ ನಿಮ್ಗೆ 100, 500, 1000 ವೊಕ್ಯಾಬ್ಯುಲರಿ ಬರೆಯೋದ್ರ ಸಾಧ್ಯ ಇಲ್ಲ. ಓಕೆ, ನೆಕ್ಸ್ಟ್ ನೋಡ್ರಿ, ವರ್ಚಸ್. ಓಕೆ, ವಾಟ್ ಈಸ್ ವರ್ಚಸ್? ವರ್ಚಸ್ ಅಂದ್ರೆ ಏನ್ರಿ? ಸದ್ಗುಣಿ. ಒಬ್ಬ ಮನುಷ್ಯ ಮಾರಲ್ ಆಗಿರ್ತಾನ, ನೈತಿಕವಾಗಿರ್ತಾನ. ಹೌದಾ? ನೈತಿಕತೆಯನ್ನು ಹೊಂದಿರತಕ್ಕಂಥ ಮನುಷ್ಯ ಸದ್ಗುಣಿಯಾಗಿರ್ತಾನ, ವರ್ಚಸ್ ಆಗಿ. ನೋಡ್ರಿ, ಧರ್ಮಿಷ್ಠ ಅನ್ಕೊಟ್ರ. ಸಮಟೈಮ್ಸ್ ಇಟ್ ಬೇಸ್ಡ್ ಆನ್ ದ ಕಾನ್ಸೆಪ್ಟ್. ವರ್ಚಸ್ ಮೀನ್ಸ್ ಸಮಟೈಮ್ ರಿಲಿಜಿಯಸ್ ಕಾನ್ಸೆಪ್ಟ್. ಓಕೆ, ಯು ಇಗ್ನೋರ್ ದಿಸ್ ಕಾನ್ಸೆಪ್ಟ್, ಯು ಹ್ಯಾವ್ ಟು ಗೋ ವಿತ್ ಸದ್ಗುಣಿ, ವರ್ಚಸ್, ಮಾರಲ್ ಕಾನ್ಸೆಪ್ಟ್. ಓಕೆ, ನೋಡ್ರಿ ಹೆಂಗಿದಾಗ ರೈಟಿಯಸ್. ರೈಟಿಯಸ್ ಅಂದ್ರೆ ಏನ್ರಿ? ಆಲ್ವೇಸ್ ಮಾರಲ್ ಪರ್ಸನ್. ಮಾರಲ್ಸ್ ಇದ್ರೆ ಏನಿರ್ತಾವ? ಇಲ್ಲಿ ಎಥಿಕ್ಸ್ ಇರ್ತಾವ. ಓಕೆ, ಎಥಿಕ್ಸ್ ಅಂದ್ರೆ ಏನ್ರಿ? ನೈತಿಕತೆ. ಹೌದಾ? ನೆಕ್ಸ್ಟ್ ಆನೆಸ್ಟ್, ಪ್ರಾಮಾಣಿಕತೆ. ಎಸ್, ಲಾಸ್ಟ್ ಟೈಮ್ ಒಳಗೆ ಹಿಂಗಾಗೈತಿ. ಆನೆಸ್ಟ್ ಅಂತಕ್ಕಂಥ ಒಂದು ವರ್ಡ್ ಕೊಟ್ಟಾನ. ಇದು ಪಾರ್ಟ್ಸ್ ಆಫ್ ಸ್ಪೀಚ್ ಒಳಗೆ ಏನಾಕತ್ತ ಅಂತ ಕೇಳಿ ಅದೇನ್ ಮಾಡ ನೆಕ್ಸ್ಟ್ ಸೆಂಟೆನ್ಸ್ ಒಳಗೆ, ನೆಕ್ಸ್ಟ್ ಒಂದು ಶಿಫ್ಟ್ ಒಳಗೆ ಆನೆಸ್ಟಿ ಅಂತಕ್ಕಂಥದ್ದು ಕೊಟ್ಟಾನ. ಇದೇನಾಕೈತಿ?
ಆಮೇಲೆ ಏನು ಕೊಟ್ಟಾನ್ರಿ, ಆನೆಸ್ಟ್ಲಿ ಅಂತಕ್ಕಂಥದ್ದು ಕೊಟ್ಟಾನ. ಇದೇನಾಕೈತಿ, ಆನೆಸ್ಟ್ ಬೇರೆ, ಆನೆಸ್ಟಿ ಬೇರೆ, ಆನೆಸ್ಟ್ಲಿ ಬೇರೆ, ಮೂರು ಡಿಫ್ರೆಂಟ್ ಆಗ್ತಾವ. ಹೌದಾ? ಎಸ್, ಇವೆಲ್ಲ ಏನೇನು ಆಗ್ತಾವ ಅನ್ನೋದು ನೀವು ಗೊತ್ತಿದ್ರೆ ಹೇಳ್ರಿ ನೋಡೋಣ ಕಮೆಂಟ್ ಸೆಕ್ಷನ್. ಇವೇನಾಗ್ತಾವ, ಭಾಳ ಈಸಿ ಕಾನ್ಸೆಪ್ಟ್ ಐತಿ. ಓಕೆ, ಪಾರ್ಟ್ಸ್ ಆಫ್ ಸ್ಪೀಚ್ ಒಳಗೆ ಏನೇನು ಆಗ್ತಾವ. ನೆಕ್ಸ್ಟ್ ನೋಡ್ರಿ, ನೋಬಲ್. ಎಸ್, NOBEL ನೋಬಲ್ ಬೇರೆ, NOBLE ನೋಬಲ್ ಬೇರೆ. ಇದು ನೆನಪತಿ. ಓಕೆ, ಇದ್ರೊಳಗೆ ಒಂದು ಪ್ರಶಸ್ತಿ ಐತಿ, ಒಂದೇನೈತಿ ಸಿಂಪಲ್ ಮನುಷ್ಯ ಅಂತ ಐತಿ. ಹೌದಾ? ಎಸ್, ಇದು ನಿಮಗೆ ಏನ್ ಮಾಡ್ಬೇಕಾ ಗೊತ್ತಿರ್ಬೇಕು. ಇದು ಏನದ, ಇದು ಬೇರೆ, ಇದು ನೋಬೆಲ್ ಪ್ರೈಸ್ ನೋಡ್ರಿ. ಓಕೆ, ಶಾಂತಿ ಅಂತ ಹೇಳ್ತವಲ್ಲ, ದಟ್ ಈಸ್ ನೋಬೆಲ್ ಪ್ರೈಸ್. ನೆಕ್ಸ್ಟ್ ಎಥಿಕಲ್ ಅಂದ್ರೆ ಏನ್ರಿ, ನೈತಿಕತೆ. ನೆಕ್ಸ್ಟ್ ಈ ಕಡೆ ಬಂದಾಗ ನೋಡ್ರಿ, VCS ಅಂತಕ್ಕಂಥದ್ದು ಆಕೈತಿ. ನಿಮ್ ಲಾಸ್ಟ್ ಟೈಮ್ ಒಂದು ಕಾನ್ಸೆಪ್ಟ್ ಹೇಳಿದ್ದೀನಿ, VCS ಸೈಕಲ್ ಅಂತ ಹೇಳಿದ್ನಿ. VCS ಸೈಕಲ್ ಅಂದ್ರೆ ಏನ್ರಿ, ಕೆಟ್ಟ ಚಕ್ರ ಅಂತ ಹೇಳಿದ್ನಿ. ಕೆಟ್ಟ ಚಕ್ರ, ಜೀವನ ಒಮ್ಮೊಮ್ಮೆ ಕೆಟ್ಟ ಚಕ್ರವಾಗಿ ವರ್ತನೆ ಆಕೈತಿ. ದಟ್ ಈಸ್ VCS ಸೈಕಲ್. ದಿಸ್ ಇಸ್ EDMs ಅಂಡ್ ಪ್ರೇಸಸ್ ನೋಡ್ರಿ, ನಿಮಗೆ ಎಕ್ಸಾಮ್ ಕೇಳಿದ್ದು. ಓಕೆ, ವೀಕ್ಡ್ ಅಂತಕ್ಕಂಥದ್ದು ಬರ್ತೈತೆ, WICKED. ವೀಕ್ಡ್ ಅಂದ್ರೆ ಏನ್ರಿ, ದುಷ್ಕರ್ಮಿ. ಹೌದಾ? ಅದೇ ರೀತಿಯಾಗಿ ಇಮ್ಮೋರಲ್ ನೋಡ್ರಿ. ಇಲ್ಲಿ ಸಿನ್ ಅಂತಕ್ಕಂಥದ್ದು. ವಾಟ್ ಈಸ್ ಮೀಟ್ ಬೈ ದಿಸ್ ಸಿನ್? ಸಿನ್ ಅಂದ್ರೆ ಏನ್ರಿ, ಸಿನ್ ಅಂದ್ರ ಕರ್ಮ. ಓಕೆ, ಪಾಪ ಅಂತ ಹೇಳ್ತೀವಿ. ಪಾಪಕ್ಕೆ ಏನಂತ ಹೇಳ್ತೀವಿ, ಸಿನ್. ಈ ಸಿನ್ ಆದಾಗ, ಪಾಪ ಆದಾಗ ನಿಮ್ಗೆ ಯಾರು ಏನ್ ಕೊಡ್ತಾರ, ಶಾಪ ಕೊಡ್ತಾರೆ. ಶಾಪಕ್ಕೆ ಏನಂತ ಕರಿತೀರಿ, ಕರ್ಸ್ ಅಂತ ಕರಿತೀರಿ. ಏನಂತ ಕರಿತೀರಿ, ಕರ್ಸ್. ಡಿಸ್ಆನೆಸ್ಟ್. ಆನೆಸ್ಟ್ ಪ್ರಾಮಾಣಿಕ, ಅಪ್ರಾಮಾಣಿಕ ಡಿಸ್ಆನೆಸ್ಟ್ ಅಂತ ಹೇಳಿ. ಡನ್. ಓಕೆ, ನೆಕ್ಸ್ಟ್ ನೋಡಿ, ಸೇವೇಜ್, ವೆರಿ ಇಂಪಾರ್ಟೆಂಟ್. ಓಕೆ, ಸೇವೇಜ್ ಅಂದ್ರೆ ಏನು? ಸೇವೇಜ್ ಅಂದ್ರೆ ಒಬ್ಬ ಮನುಷ್ಯ ಅನಾಗರಿಕತೆ ಇರ್ತಾನ, ಅವ ಭಾಳ ವೈಲ್ಡ್ ಇರ್ತಾನ, ಕ್ರೂರ್ ಇರ್ತಾನ. ಎಸ್, ಅಂತವ್ಗೆ ಏನಂತ ಕರಿತೇವೆ, ಸೇವೇಜ್ ಅಂತ ಕರಿತೇವೆ. ಸರ್ ಸೇವೇಜ್ ಅಂದ್ರೆ ಏನ್ರಿ? ಸೇವೇಜ್ ಅವ ಬಲಿಷ್ಠ ಅದಾನ, ಅದಕ್ಕೆ ಸೇವೇಜ್ ಅಂತೇವಿ. ಇದು ಕೇಳಾಕ ಒಂಥರ ಐತಿ, ಇದ್ರ ಮೀನಿಂಗ್ ಒಂಥರ ಐತಿ. ವೇಲರ್ ಅಂದ್ರೆ ಏನ್ರಿ? ವೇಲರ್ ಅಂದ್ರೆ ಟೇಲರ್ ಅನ್ನಂಗೆ ಅನಿಸ್ತೈತಿ ನಿಮ್ಗೆ, ಬಟ್ ವೇಲರ್ ಅಂದ್ರೆ ಏನ್ರಿ, ಶೋ. ಹೌದಾ? ಆ ತರನಾಗಿರ್ತಕ್ಕಂಥ ವರ್ಡ್ಸ್ಗಳು ಬಹಳಷ್ಟು ಸಿಗ್ತಾವ. ನೆಕ್ಸ್ಟ್ ಇದ್ರ ಸಿನೋನಿಮ್ ಏನಾಕೈತಿ ನೋಡ್ರಿ, ವೈಲ್ಡು, ಫೇರ್ಸು, ಬಾರ್ಬರಿಯನ್ನು, ಕ್ರೂವೆಲ್ಲು, ಬ್ರೂಟಲ್. ಓಕೆ, ಈ ಬಾರ್ಬರಿಯನ್ ಅಂದ್ರೆ ಏನ್ರಿ, ಬಾರ್ಬರಸ್ ಅಂತಕ್ಕಂಥದ್ದು. ಏನ್ರಿ, ಬಾರ್ಬರಸ್ ಅಂತಕ್ಕಂಥದ್ದು ಬರ್ತೈತಿ, ಅನಾಗರಿಕತೆ. ಓಕೆ, ಅನ್ಸಿವಿಲೈಸ್ಡ್ ಅಂತ ಹೇಳ್ತೀವಿ. ಅನ್ಸಿವಿಲೈಸ್ಡ್ ಅಂತಕ್ಕಂಥದ್ದನ್ನ ಹೇಳ್ತೀವಿ. ಅದ ಈ ಕಡೆ ಬಂದಾಗ ಏನಾಕೈತಿ, ಟೇಮ್, ಸಿವಿಲೈಸ್ಡ್, ಜೆಂಟಲ್, ಕೈಂಡ್, ಪೊಲೈಟ್. ನೋಡ್ರಿ ಯಾವ ರೀತಿಯಾಗಿರ್ತಕ್ಕಂಥ ಒಮ್ಮೆ ಚೇಂಜಸ್ಗಳು ಆಗ್ತಾವ. ಹೌದಾ? ಯಾವ ರೀತಿ ಅದು ನೋಡ್ರಿ, ಇಲ್ಲಿ ಟೇಮ್ ಅಂತಕ್ಕಂಥದ್ದು ಬಂತು, ಸಿವಿಲೈಸ್ಡ್ ಅಂತಕ್ಕಂಥದ್ದು ಬಂತು, ಬಾರ್ಬರಸ್ ಅಂತಕ್ಕಂಥದ್ದು ಇಲ್ಲಿ ಬರ್ತದ. ಬಾರ್ಬರಸ್ ಅಂದ್ರೆ ಏನು, ಅನಾಗರಿಕತೆ. ಎಸ್, ಫೊಲೈಟ್ ಬರ್ತದ. ಓಕೆ, ನೆಕ್ಸ್ಟ್ ಕೈಂಡು, ಜೆಂಟಲು, ಇವೆಲ್ಲ ಇಲ್ಲಿ ಬರ್ತಾವ. ಓಕೆ, ನೆಕ್ಸ್ಟ್ ಇಮ್ಮರ್ಸ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇಮ್ಮರ್ಸ್ ಅಂದ್ರೆ ಏನ್ರಿ, ಒಂದು ಚಾದಾಗ ಬಿಸ್ಕಿಟ್ ಏನ್ ಮಾಡ್ತೀರಿ ನೀವು, ಇಮ್ಮರ್ಸ್ ಮಾಡ್ತೀರಿ, ದಟ್ ಇಸ್ ಮುಳುಗುಸು ಅಥವಾ ತಲ್ಲಿನ ನಾವು. ಸಿನೋನಿಮ್ಸ್, ಸಬ್ಮರ್ಜ್ ಮಾಡ್ತೀರಿ, ಡಿಪ್ ಮಾಡ್ತೀರಿ, ಎಂಗೇಜು, ಇನ್ವಾಲ್ವು, ಅಬ್ಸಾರ್ವು, ಸಿಂಕು, ಡಂಕು. ಓಕೆ, ಇವೆಲ್ಲ ಏನಾಗ್ತಾವ, ಇಮ್ಮರ್ಸ್ಗೆ. ಓಕೆ, ಮರ್ಜ್ ಮಾಡೋದು, ಒಂದು ಕಾಲನ್ನ ಮರ್ಜ್ ಮಾಡ್ತೀರಲ್ರಿ, ಮುಳುಗಿಸ್ತೀರಿ. ನೆಕ್ಸ್ಟ್ ನೋಡ್ರಿ, ಎಮರ್ಜ್, ಎಕ್ಸ್ಟ್ರಾಕ್ಟ್, ವಿಡ್ರಾ, ಸರ್ಫೇಸ್, ಡಿಟರ್. ವೆರಿ ಗುಡ್. ನೋಡ್ರಿ ಯಾವ ರೀತಿಯಾಗಿರ್ತಕ್ಕಂತಹ ಚೇಂಜಸ್ಗಳು ಇಲ್ಲದಾವ ಅನ್ನೋದು. ಓಕೆ, ಎಸ್, ಈ ತರನಾಗಿರ್ತಕ್ಕಂಥ ಎಕ್ಸಾಮ್ಸ್ ಒಳಗೆ ಏನಾಕವ, ಕ್ವಶನ್ಗಳು ಬರ್ತಾ ಇರ್ತಾವೆ. ವಿಡ್ರಾ ಮಾಡೋದು, ಎಕ್ಸ್ಟ್ರಾಕ್ಟ್ ಮಾಡೋದು, ಇಂಟ್ರಾಕ್ಟ್, ಎಕ್ಸ್ಟ್ರಾಕ್ಟ್, ಸಬ್ಮರ್ಜು, ಎಮರ್ಜು, ಈ ರೀತಿಯಾಗಿರ್ತಕ್ಕಂಥ ವರ್ಡ್ಸ್ಗಳನ್ನ ನಾವೇನು ಮಾಡ್ತೀವಿ, ಎಕ್ಸಾಮ್ ಒಳಗೆ ನೋಡ್ತೀವಿ. ಓಕೆ, ಎಸ್, ಅದೇ ರೀತಿಯಾಗಿ ನೋಡ್ರಿ, ನಾವು ತಗೊಂಡಿದ್ದು 10 ವರ್ಡ್ ಇರ್ಬೋದು, ಬಟ್ ಮೋರ್ ದ್ಯಾನ್ 150 ವರ್ಡ್ಸ್ಗಳನ್ನ ನಾವೇನು ಮಾಡೀವಿ, ಡಿಸ್ಕಸ್ ಮಾಡೀವಿ. ಮತ್ತೇನಾದ್ರು ಮುಂದಿನ ವಿಡಿಯೋ ಒಳಗೆ ಏನು ಮಾಡ್ತಾರೆ ಅಂದ್ರೆ, ಹೊಸ ವರ್ಡ್ಸು ಯಾವ ರಿಪೀಟ್ ಆಗ್ಯಾವ ತೊಗೊಂಡು ಬರ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮನ್ನ ಜೈ ಹಿಂದ್, ಬಾಯ್ ಬಾಯ್.